ಏನು ಹಾಸನ ಮತ್ತೆ ಸಕಲೇಶ್ವರ ಇದೆ ಅಷ್ಟು ಮಾಲ್ನಲ್ಲಿ ತನಕ ಈ ದಿನನಿತ್ಯ ಆಕ್ಸಿಡೆಂಟ್ಸ್ಗಳು ಬೇರೆ ಬೇರೆ ತುಂಬಾ ಆಗ್ತಿರೋದ್ರಿಂದ ಪೊಲೀಸ್ ಟೀಮು, RTO ಟೀಮು, PWD ಇರ್ಬೋದು, NH ಇರ್ಬೋದು, NHA ಅವೆಲ್ಲರೂ ಕೂಡ ವಿಸಿಟ್ ಮಾಡಿದ್ವಿ. ಇಲ್ಲಿ ಬ್ಲಾಕ್ ಸ್ಪಾಟ್ಸ್ ಅಂತ ಹೇಳ್ತಾರೆ, ಆ ಜಾಗಗಳಿಗೆಲ್ಲ ವಿಸಿಟ್ ಮಾಡಿ ಸೇಫ್ಟಿ ದೃಷ್ಟಿಯಿಂದ ಏನೇನ್ ಮಾಡಬೇಕು, ಸೂಚನೆ ಫಲಕಗಳನ್ನ ಎಲ್ಲೆಲ್ಲ ಹಾಕ್ಬೇಕು, ಏನೇನ್ ಮಾಡಬೇಕು ಅಂತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಅವರಿಂದನೂ ಮಾಹಿತಿ ತಗೊಂಡು RTO ಇಂದನೂ ಕೂಡ ಸಲಹೆ ತಗೊಂಡು ಎಲ್ಲರಿಂದ ಸಲಹೆ ತಗೊಂಡು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಇಚ್ಛೆಯಿಂದ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ಈ ರೋಡ್ಗಳ ಹತ್ರ ಬಂದಂತ ಸಂದರ್ಭದಲ್ಲಿ ರೋಡ್ ಕಂಜೆಷನ್ ಇರ್ತಕ್ಕಂಥ ಜಾಗದಲ್ಲಿ ಇಲ್ಲಿ ವೆಹಿಕಲ್ ಮೂವ್ಮೆಂಟ್ ಫಾಸ್ಟ್ ಆಗ್ಲಿಕ್ಕೆ ಏನ್ ಬೇಕು ನಾಳೆಯಿಂದ ಜಲ್ಲಿ ಹಾಕಿ ಅಟ್ಲೀಸ್ಟ್ ಪ್ಯಾಚ್ ಮಾಡಿ ಈ ವೀಕೆ ಏನೀಗ ವಿಯರ್ ಎಂಡಿಂಗ್ ಇದೆ, ಈ ಸಂದರ್ಭದಲ್ಲಿ ಅತಿ ಹೆಚ್ಚು ವೆಹಿಕಲ್ ಬರ್ತವೆ ಅಂತ ಹೇಳಿ ಆ ಜಾಗದವ್ರಿಗೆ ಏನಾದ್ರು ಸಮಸ್ಯೆ ಇದೆ ಪಾಪ ಅವ್ರನ್ನು ಕನ್ವಿನ್ಸ್ ಮಾಡಿ ಆದಷ್ಟು ಬೇಗ ನಿಮ್ದು ಕೂಡ ಸಮಸ್ಯೆ ಪರಿಹಾರ ಮಾಡೋದಂತ ಅವ್ರಿಗೂ ಕನ್ವಿನ್ಸ್ ಮಾಡಿ ಪ್ಯಾಚ್ ಮಾಡಿ ಆದಷ್ಟು ಬೇಗ ವೆಹಿಕಲ್ ಗಳು ಮೂವ್ಮೆಂಟ್ ಆಗೋ ರೀತಿ ಏನ್ ಬೇಕು ಎಲ್ಲ ಕ್ರಮವನ್ನು ತಗೋತಾ ಇದ್ವಿ. ಎಲ್ಲೆಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಜಾಗ ಇದೆ ಅಲ್ಲಿ ಸೂಚನಾ ಫಲಕಗಳು, CC ಕ್ಯಾಮ್ರಾಗಳು ಮತ್ತೆ ಈ ಫೋಕಸ್ ಲೈಟ್ಗಳು ಹಾಕ್ಬಿಟ್ಟು ಅಟ್ಲೀಸ್ಟ್ ಆಕ್ಸಿಡೆಂಟ್ ಆಗ್ತಕ್ಕಂಥ ಇದನ್ನ ಕಡಿಮೆ ಮಾಡಬೇಕು ಅಂತ ದೃಷ್ಟಿಯಿಂದ ಬೆಳಗಿಂದ ಸಂಜೆ ತನಕ ಕೂಡ ವಿಸಿಟ್ ಮಾಡಿ ತುಂಬಾ ಪ್ಲೇಸ್ ಗಳಲ್ಲಿ ಏನೇನು ಆಗ್ಬೇಕು ಅಂತ ಹೇಳಿ ಅವರು ಕೂಡ ಅಧಿಕಾರಿಗಳು ಎಲ್ಲ ನೋಟ್ ಮಾಡಿ ಆದಷ್ಟು ಬೇಗ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು. ಬಾಲುಪೇಟೆ ಸರ್ವಿಸ್ ರೋಡ್ಗೆ ನಾನೇ ಲೆಟರ್ ನ ಕೊಟ್ಟು ಮಾನ್ಯ ಗಡ್ಕರಿ ಅವರು 1.2 ಅಂದ್ರೆ 2.4 ಕಿಲೋಮೀಟರ್ಸ್ ಈಗ ಆಲ್ರೆಡಿ ಸರ್ವಿಸ್ ರೋಡ್ ಟೆಂಡರ್ ಆಗಿ ಕೆಲವೇ ದಿನಗಳು ವರ್ಕ್ ಶುರು ಆಗುತ್ತೆ. ಆದಷ್ಟು ಬೇಗ ಜನಗಳ ಸಮಸ್ಯೆ ತಪ್ಪುತ್ತೆ. ಆದ್ರೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟು ವಾಹನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ಸುಗಮ ಬರ್ಬೇಕು. ಯಾಕೆಂತ ಹೇಳಿದ್ರೆ ಇದು 6 ವೇ ಅಲ್ಲ, ರೋಡ್ ಬರೀ 4 ವೇ ಇರೋದ್ರಿಂದ ಆದಷ್ಟು ಅಕ್ಕಪಕ್ಕದ ಸೂಚನಾ ಫಲಕಗಳನ್ನ ನೋಡಿ ಎಲ್ಲಿ ಎಷ್ಟು ಕರ್ವ್ ಇದೆ, ಎಲ್ಲಿ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ಬೋದು ಅಂತ ನೋಡಿ ಹೋಗ್ಬೇಕು. ದಯವಿಟ್ಟು ಏನ್ ರೋಡ್ ರೂಲ್ಸ್ ಗಳಿದೆ ಅದು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳಿ